ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಮಕ್ಕಳಿಗೆ ಯೂಸ್ ಆಗುವಂತಹ ಕಿವಿ ಡ್ರಾಪ್ಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಕ್ಯಾಂಡಿ ಬಯೋಟಿಕ್ ಅಂದ್ಬಿಟ್ಟು ಇದು 5 ml ಇರುತ್ತೆ. ಸೊ ಇಲ್ಲಿ ಪಿಕ್ಚರ್ ಆಗ್ತಾ ಇದ್ದೀನಿ ನೋಡಿ, ಸೇಮ್ ಇದೇ ಥರದ್ದು ನಿಮಗೆ ಮೆಡಿಕಲಲ್ಲಿ ಕೇಳಿದ್ರೆ ಕೊಡ್ತಾರೆ. ಸೊ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದಾದರೆ, ಕಿವಿ ನೋಡ್ತಾ ಇರ್ಬೋದು, ನಮ್ಮ ಪಾಪುಗೆ ಸ್ವಲ್ಪ ಕಿವಿ ಕಡ್ತಾ ಬಂದಿತ್ತು. ಸೊ ಹಾಗೆ ಸ್ವಲ್ಪ ಇಚಿಂಗ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ನಾನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇದು ಸೋಂಕು ಅಂದರೆ ಕಿವಿ ಕಡ್ತ ಹಾಗೆ ನೆವೆ ಇದು ಸೋಂಕು ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಅದರಿಂದ ಈ ಡ್ರಾಪ್ಸ್ ಏನಿದೆ ಅದನ್ನು 2 ಡ್ರಾಪ್ಸ್ ಅಷ್ಟು ಹಾಕ್ತಾ ಇದ್ದೀನಿ ನಾನಿಲ್ಲಿ. 2 ಡ್ರಾಪ್ಸ್ ಹಾಕ್ಬಿಟ್ಟು 1-2 ಸೆಕೆಂಡ್ ಹಾಗೇ ಬಿಡಬೇಕು. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಕಿವಿನ ಈ ರೀತಿ ಮಾಡ್ತಾ ಇರಬೇಕು. 1-2 ಸೆಕೆಂಡ್ ಅಷ್ಟೇ, ಅದು ಮಕ್ಕಳಿಗೆ ನೋವಾಗೋದಿಲ್ಲ. ಸುಮ್ಮನೆ ಜಸ್ಟ್ 1-2 ನಿಮಿಷ ಈ ಥರ ಇಟ್ಕೊಂಡ್ರೆ ಡ್ರಾಪ್ ಇರೋದು ಒಳಗಡೆ ಹೋಗುತ್ತೆ. ಈ ಡ್ರಾಪ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದಾದರೆ, ಸೋಂಕು ತಡೆಗಟ್ಟಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಕಡ್ತ ಬರ್ತಾ ಇರುತ್ತೆ ನೋಡಿ, ಕಿವಿ ತುರಿಕೆ ಕಡ್ತ ಇದೆಲ್ಲ ಕಡಿಮೆ ಆಗಲಿಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಡ್ರಾಪ್ಸ್ ಎಲ್ಲ ಹಾಕಿದ್ಮೇಲೆ 1-5 ನಿಮಿಷ ಹಾಗೆ ಬಿಟ್ಬಿಟ್ಟು ನಂತರ ನಾನಿಲ್ಲಿ ಕಿವಿ ಕ್ಲೀನ್ ಮಾಡೋಕ್ಕೆ ಯಾವ ರೀತಿ ಯೂಸ್ ಮಾಡೋದು ಅಂದರೆ, ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಳ್ಳಿ. ಕೊಬ್ಬರಿ ಎಣ್ಣೆಗೆ ಈ ರೀತಿ ಬಡ್ಸಲ್ಲಿ ಹಚ್ಕೊಳ್ಳಿ, ಇಲ್ಲಾಂದರೆ ಕಾಟನ್ ಇದ್ದರೆ ಕಾಟನಲ್ಲಿ ಕೂಡ ಹಚ್ಕೋಬೋದು. ಅದಾದಮೇಲೆ ಕಿವಿಲಿ ಈ ರೀತಿ ನೀಟಾಗೆ ಸ್ಪ್ರೆಡ್ ಮಾಡಬೇಕು. ಸೊ ಕಿವಿಲಿ ಧೂಳು ಹಾಗೆ ಇಚ್ಚಿಂಗ್ ಏನಾದ್ರು ಇದ್ದರೆ ಕೂಡ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಸೊ ಕೈಯಲ್ಲೆಲ್ಲ ಕೈ ಬೆರಳು ಹಾಕಿದ್ರೆ ಏನಂದರೆ ಒಂದೊಂದು ಟೈಮ್ ಉಗುರು ಇರುತ್ತೆ, ಫುಲ್ಲು ಪರ್ಚ್ಕೊಂಡಾಗ ಆಗಿಬಿಡುತ್ತೆ. ಸೊ ಈ ಟಿಪ್ನ ಫಾಲೋ ಮಾಡೋದ್ರಿಂದ ಕಿವಿ ಅನ್ನೋದು ತುಂಬಾ ನೀಟಾಗಿರುತ್ತೆ. ಹಾಗೆ ನೋಡ್ತಾ ಇರ್ಬೋದು, ಗಲೀಜು ಕೂಡ ಇತ್ತು ಸ್ವಲ್ಪ ಕಿವಿಲಿ, ನೋಡ್ತಾ ಇರ್ಬೋದು. ಮಕ್ಕಳಿಗೆ ಈ ಸೈಡಲ್ಲೆಲ್ಲ ಸಿಕ್ಕಾಕೊಂಡಿರುತ್ತಲ್ವ, ಸೊ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಈ ಬೆಸ್ಟು ಬಡ್ಸಲ್ಲಿ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಕ್ಲೀನ್ ಮಾಡಾದಮೇಲೆ ನಾನಿಲ್ಲಿ ಒಂದ್ಸಲ ನೀಟಾಗಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಸೊ ಮಕ್ಕಳಿಗೆ ಈ ರೀತಿ ಕಿವಿ ಅವಾಗವಾಗ ಕ್ಲೀನ್ ಮಾಡ್ತಿದ್ರೆ ನೀಟಾಗೆ ಕ್ಲಿಯರ್ ಆಗಿರುತ್ತೆ, ಯಾವುದೇ ರೀತಿ ಬ್ಯಾಕ್ಟೀರಿಯಾದಿಂದ ಕಾಪಾಡ್ಕೋಬೋದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಹಿಮಾಲಯದು ಬ್ರೇಜುಲ್ NS ಅಂದ್ಬಿಟ್ಟು, ಇದು ಮೂಗು ಕಟ್ಕೊಂಡಿದ್ದಾಗ ಹಾಗೇ ಕೋಲ್ಡು ಜಾಸ್ತಿ ಆದಾಗ ನೀರು ಸೋರ್ತಾ ಇರುತ್ತಲ್ವ, ಸೊ ಆ ಟೈಮಲ್ಲಿ ಯೂಸ್ ಮಾಡೋ ಅಂತಹದ್ದು ಇದು ಹಿಮಾಲಯ ಕಂಪ್ನಿಯವ್ರದ್ದು. ಸೊ ಇದು ಬಂದ್ಬಿಟ್ಟು 10 ml ಬರುತ್ತೆ. ಇದು 50 ರುಪೀಸ್ಗೆ ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ. ಇದು ಕೂಡ ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು, ಯಾವುದೇ ಡಾಕ್ಟರ್ ಸಲಹೆ ಇಲ್ದಲೆ ನೀವು ಮಕ್ಕಳಿಗೆ ಇದನ್ನು ಯೂಸ್ ಮಾಡ್ಬೋದು. ಇದು ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ರಿಲೀಫ್ ಅನಿಸುತ್ತೆ, ಹಾಗೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಮಕ್ಕಳು. ಸೊ ಅದಕ್ಕಾಗಿ ಈ ಡ್ರಾಪ್ಸ್ನ ಯೂಸ್ ಮಾಡಿ. ಇದು ಯಾವ ರೀತಿ ಯೂಸ್ ಮಾಡೋದು ಅನ್ನೋದಾದರೆ, ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, 2 ಡ್ರಾಪ್ಸ್ ಅಷ್ಟೇ. ಒಂದು ಸೈಡ್ 1 ಡ್ರಾಪ್, ಎರಡನೇ ಸೈಡು ಇನ್ನೊಂದು ಡ್ರಾಪ್ಸ್ ಹಾಕಿದ್ರೆ ಸಾಕಾಗುತ್ತೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು 2 ವರ್ಷದವರೆಗೂ ಇದನ್ನು ಯೂಸ್ ಮಾಡ್ಬೋದು. ಅಂದರೆ ನ್ಯೂ ಬರ್ನ್ ಬೇಬಿಯಿಂದ 2 ಇಯರ್ಸ್ವರೆಗೂ ಕೂಡ ಯೂಸ್ ಮಾಡ್ಬೋದು. ಇದು ಕೂಡ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಸಿಪ್ಲಾಕ್ಸ್ ಹೈ ಹಾಗೇನೆ ಇಯರ್ ಡ್ರಾಪ್ಸ್ ಅಂತಲೇ ಹೇಳ್ಬೋದು. ಈ ಡ್ರಾಪ್ಸ್ ಬಂದ್ಬಿಟ್ಟು ನಿಮಗೆ 10 ml ಅಲ್ಲಿ ಸಿಗುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 17 ರುಪೀಸ್. ನೋಡ್ತಾ ಇರ್ಬೋದು, ಬರೀ 17 ರೂಪಾಯಿಗೆ ಈ ಡ್ರಾಪ್ಸು ನಿಮಗೆ ಸಿಗುತ್ತೆ. ಈ ಡ್ರಾಪ್ಸ್ ಹಾಕೋದ್ರಿಂದ ಏನೆಲ್ಲ ಬೆನಿಫಿಟ್ ಅನ್ನೋದಾದರೆ, ಕಣ್ಣಲ್ಲಿ ಧೂಳು ಹಾಗೆ ಕಣ್ಣೇನಾದರೂ ಏಟಾಗಿದ್ದರೆ ಅಂಥ ಟೈಮಲ್ಲಿ ಯೂಸ್ ಮಾಡುವಂತಹದ್ದಿದು. ಸೊ ನನ್ನ ಮಗಳಿಗೂ ಕೂಡ ಸ್ವಲ್ಪ ಕಣ್ಣು ಏಟಾಗಿತ್ತು, ಹಾಗಾಗಿ ನಾನು ಈ ಡ್ರಾಪ್ಸ್ನ ಹಾಕಿದ್ದೀನಿ. ಹಾಕಿರೋದ್ರ ಮೇಲೇ ನಾನು ತೋರಿಸ್ತಾ ಇದ್ದೀನಿ, ಯಾವುದೇ ಕೂಡ ಸೈಡ್ ಎಫೆಕ್ಟ್ ಇಲ್ಲ. ಸೊ ನೀವು ನೋಡ್ಬೋದು, ಇಲ್ಲಿ ಸೈಡಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ, ಬೇಕು ಅಂದರೆ ಅದನ್ನು ನೀಟಾಗಿ ಎಲ್ಲ ಓದ್ಕೋಬೋದು. 1 ಡ್ರಾಪ್ಸ್ ಅಷ್ಟೇ ಹಾಕಬೇಕು. ಅದಾದಮೇಲೆ ನೀವು ಒಂದು ಸಲ ಯೂಸ್ ಮಾಡಾದಮೇಲೆ ಇದನ್ನು ಮತ್ತೆ ರೀಯೂಸ್ ಆಗಿ ಮಾಡೋಂಗಿಲ್ಲ. ನೀವು ಇಲ್ಲೇ ಬರೆದಿದ್ದಾರೆ, ನೀವು ನೋಡ್ಬೋದು, ಯೂಸ್ ದ ಸೊಲ್ಯೂಷನ್ ವಿತಿನ್ 1 ಮಂತ್ ಆಫ್ಟರ್ ಓಪನಿಂಗ್ ದ ವೆಲ್. ಅಂದರೆ ಓಪನ್ ಮಾಡಾದ್ಮೇಲೆ ಮತ್ತೆ ಇದನ್ನು ರೀಯೂಸ್ ಆಗಿ ಮಾಡೋಂಗಿಲ್ಲ ಅಂತ ಬರೆದಿದ್ದಾರೆ. ಒಂದ್ಸಲ ಯೂಸ್ ಮಾಡಾದ್ಮೇಲೆ ನೆಕ್ಸ್ಟು ಇದನ್ನು ಬಿಸಾಕ್ಬಿಡಿ, ಇದು ಲೇಬಲ್ ಇಟ್ಕೊಂಡು ಬಿಸಾಕ್ಬಿಡಿ. ಅದಾದಮೇಲೆ ನೀವು ಮತ್ತೆ ಇನ್ನೊಂದು ತರಿಸ್ಕೊಂಡು ಯೂಸ್ ಮಾಡಬೇಕಾಗುತ್ತೆ. ಕಣ್ಣಿಗೆ ತುಂಬಾ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಇದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ, ಯಾರಿಗಾದರೂ ಯೂಸ್ಫುಲ್ ಆಗಿದ್ದಲ್ಲಿ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಲವ್ ಯು.